ಪ್ರಶ್ನೆ ಇಲ್ಲ ಯಾವ ಇದು ಮೊದಲನೇ ಟೀಮ್ ಅಕ್ಕ ಮಹಾದೇವಿ ಟೀಮ್. ಮೊದಲನೇ ಪ್ರಶ್ನೆ ಅಕ್ಕ ಮಹಾದೇವಿ ಗುಂಪಿಗೆ. ಇವತ್ತಿನ ಆರೋಗ್ಯಕ್ಕಾಗಿ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರ ಹೆಸರೇನು? ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಇವರಿಗೆ, ಯಾವ ಟೀಮ್? ಕಾವೇರಿ ಟೀಮ್. ನಮ್ಮ ಇಂದಿನ ಆರೋಗ್ಯಕ್ಕಾಗಿ ನಡಿಗೆ ಜಾಗೃತಿ ಕಾರ್ಯಕ್ರಮ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಮುಕ್ತಾಯವಾಯಿತು? ಚೆನ್ನಮ್ಮ ಸಮಾಧಿಯಿಂದ ಮಲಪ್ರಭಾ ನದಿ ತೀರದವರೆಗೆ. ಸರಿಯಾದ ಉತ್ತರ. ಇವತ್ತಿನ ಆರೋಗ್ಯಕ್ಕಾಗಿ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಕಾಲೇಜಿನ 2 ಘಟಕಗಳ ಹೆಸರೇನು? ಸ್ಪೋರ್ಟ್ಸ್ ಘಟಕ, NSS ಘಟಕ, ಇನ್ನೊಂದೆರಡು ಹೇಳ್ರಿ. ರೆಡ್ ಕ್ರಾಸ್ ಮತ್ತು ವೆರಿ ಗುಡ್. ಯುವ ರೆಡ್ ಕ್ರಾಸ್ ಘಟಕದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಏನು? ಯುವ ರೆಡ್ ಕ್ರಾಸ್ ಘಟಕದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಯಾವ್ದಾದ್ರು ಒಂದು. ಆರೋಗ್ಯದ ಹಿತದೃಷ್ಟಿಯ ಕಡೆಗೆ ಕ್ರೀಡಾ ವಿಭಾಗವು ಉತ್ತೇಜಿಸುವ ದೈಹಿಕ ಆರೋಗ್ಯಕ್ಕೆ ಒಂದು ಉದಾಹರಣೆ ಕೊಡಿ. ಕ್ರೀಡಾ ವಿಭಾಗವು ಉತ್ತೇಜಿಸುವ ದೈಹಿಕ ಆರೋಗ್ಯಕ್ಕೆ ಏನು? ದೈಹಿಕ ಆರೋಗ್ಯಕ್ಕೆ ಏನು ಬೇಕಂದ್ರೆ ಹುಮ್ಮಸ್ಸು, ಶಕ್ತಿ. ಓಕೆ, ಸರಿಯಾದ ಉತ್ತರ. ಆ ಕಡೆ ಎಲ್ಲ ಕೊನೆ ಯಾವ್ದು? ಮಲಪ್ರಭಾ ನದಿ ಟೀಮ್. ಪ್ರತಿದಿನ ಕನಿಷ್ಠ ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡುವುದು ವಯಸ್ಕರಿಗೆ ಸೂಕ್ತ? ನೀವು 7ರಿಂದ 8 ಗಂಟೆ. ಸರಿಯಾಗುತ್ತೆ. ಈಗ ನೆಕ್ಸ್ಟ್ 2ನೇ ಹಂತದ ಒಂದು ಇದನ್ನ ನಮ್ಮ ಅರ್ಕೆ ಸರ್ ನಡೆಸ್ಕೊಡ್ತಾರ. ಅಲ್ಲ, ಉತ್ತರನ ರೆಡಿ ಮಾಡ್ಕೊಂಡು ಬಂದ ಮೊದಲನೇ ಅಕ್ಕ ಮಾದೇ ಇಟ್ಕೊಂಡ. ನಿಮ್ಮ ದೇಹವನ್ನು ನಿರ್ಜಲೀಕರಣದಿಂದ ಅಂದರೆ ಡಿಹೈಡ್ರೇಷನ್ ಕಾಪಾಡಲು ಪ್ರತಿದಿನ ಹೆಚ್ಚು ಏನು ಸೇವಿಸಬೇಕು? ನೀವು ಬ್ಯಾರೆ ಹೇಳ್ಬೇಡ. ಸರಿ ಸರಿ. ಹೆಚ್ಚು ಉಪ್ಪು ಸೇವಿಸುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಹೆಚ್ಚಾಗಬಹುದು? ಸರಿಯಾದ ರಕ್ತದೊತ್ತಡ ಅಂತ. BP ಅಂದ್ರೆ ಬ್ಲಡ್ ಪ್ರೆಷರ್. ಕಬ್ಬಿನಾಂಶದ ಅಂದ್ರೆ ಐರನ್ ಕೊರತೆಯಿಂದ ಸಾಮಾನ್ಯವಾಗಿ ಬರುವ ಕಾಯಿಲೆ ಯಾವುದು? ಐರನ್ ಕಂಟೆಂಟ್ ಕಡಿಮೆ ಬಾಡಿ ಒಳಗೆ ಯಾವ ರೋಗ ಬರ್ಬೋದು? ಕಬ್ಬಿನಾಂಶದ ಕೊರತೆಯಿಂದ